साथ द क्रिएटिव स्कूल फॉर क्वालिटी एंड इनोवेटिव एजुकेशन। करें एक बेहतर कल की शुरुआत आज से। LA सलून बाय धामी, a luxurious ladies सलून। जगत गुरु महात्मा बसवेश्वर जी की 75वीं जात्रा अमृत महोत्सव को लेकर प्रेस मीट। नमस्कार, नवर्षा रानी, आप देख रहे हैं बीके न्यूज। बीके न्यूज में आपका स्वागत है। बसव कल्याण कर्नाटका संस्कृत नेता जगत गुरु महात्मा बसवेश्वर जी की 75वीं जात्रा अमृत महोत्सव 30 अप्रैल से 2 मई तक चलेगी। जात्रा महोत्सव के अवसर पर कई कार्यक्रम किए जा रहे हैं, जिसमें 10 अप्रैल से 20 अप्रैल तक प्रवचन कार्यक्रम किया गया। 21 अप्रैल को हेल्थ कैंप के साथ बॉडी डोनेशन, 25 अप्रैल को योगा दिवस मनाया गया। 27 अप्रैल को कार रैली, जिसमें 200 से ज्यादा कार्स जो अक्का महादेवी ग्राउंड से बसवेश्वर चौक होते हुए प्रचार रैली की जाएगी। इसके साथ 27 अप्रैल को सुबह 10 बजे से 3 बजे तक सिटी के बसवेश्वर ITI कॉलेज में जॉब फेयर मेला रखा गया है। 30 अप्रैल को यात्रा अमृत महोत्सव ध्वजारोहण कार्यक्रम, बसवेश्वर जी की पालकी रैली बसवेश्वर देवस्थान से ऐतिहासिक किला से हरियाणा चौक तक निकाली जाएगी और रात में संस्कृत कार्यक्रम किया जाएगा। 1 मई शाम को जगत गुरु महात्मा बसवेश्वर जी की चांदी के पलने की पालकी बसवेश्वर देवस्थान से किला होते हुए गजगी मठ से वापस मंदिर तक निकाली जाएगी। को सुबह थेर मैदान में कुश्ती कार्यक्रम और शाम में नंदीकोल मंदिर से के गिरी सिल्क एंड साड़ी। हेवन गोल्डन सुपर मार्ट 50% ऑफ। दी एज स्कूल एडमिशंस आर ओपन। यहाँ सीखना बेहतर मुस्तकबिल की जमानत है। में नंदीकोल मंदिर से परिसकट्टा से किला मेन रोड से थेर मैदान तक निकाली जाएगी और देर रात गए बसवेश्वर रथ यात्रा की जाएगी। इस तरह से जगत गुरु महात्मा बसवेश्वर जी की जात्रा अमृत महोत्सव मनाया जा रहा है, जिसको लेकर डॉक्टर GS भुरळे ने प्रेस मीट कर बताया। बसवेश्वर जात्रा कार्यक्रम स्टार्ट ಆಗ್ತದೆ। ಮುಂಜಾನೆ ಧ್ವಜಾರೋಹಣ ನಮ್ಮದು ಅಮೃತ ಸ್ವಾಮಿಗಳ ಕಡೆಯಿಂದ ಧ್ವಜಾರೋಹಣ ಆಗಿ ಈ ಮೆರವಣಿಗೆ ಚಾಲನೆ ನಮ್ಮದು ಈಗಿನ ಶಾಸಕರಾದ ಶರಣು ಸಲಗರು ಅವ್ರದ್ದು ಚಾಲನೆ ಮುಂಜಾನೆ 7 ಗಂಟೆಗೆ ಬಸವೇಶ್ವರ ಟೆಂಪಲ್ದಿಂದ ಸ್ಟಾರ್ಟ್ ಆಗಿ ಪೂರ್ತಿ ಕಿಲ್ಲಾದಿಂದ ಹಳೆ ಚೌಕ್ವರೆಗೆ ಮೆರವಣಿಗೆ ನಡೀತಾ ಇದೆ। ಮುಂಜಾನೆ ಸಂಜೆಗೆ ಅವತ್ತಿನ ದಿವಸ 30ನೇ ತಾರೀಕಿಗೆ ತೊಟ್ಟಲು ಕಾರ್ಯಕ್ರಮ ಬಸವೇಶ್ವರ ಟೆಂಪಲ್ ತೊಟ್ಟಲು ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಸಂಜೆಗೆ 2ನೇ ತಾರೀಕಿಗೆ ಸಾಯಂಕಾಲ ಪಲ್ಲಕ್ಕಿ ಮೆರವಣಿಗೆ ಬೆಳ್ಳಿ ತೊಟ್ಟಲಿದೆ 5 ಗಂಟೆಗೆ ಬೆಳ್ಳಿ ತೊಟ್ಟಲು ಪೂಜೆ ಮಾಡಿ ಅವತ್ತು ಹರ್ಕೋಡ್ ಗುತ್ತೆ ಅವ್ರದಿಂದ ಮೆರವಣಿಗೆ ಚಾಲನೆ ಇದೆ 5 ಗಂಟೆಗೆ ಬಸವೇಶ್ವರ ಟೆಂಪಲ್ದಿಂದ ಮತ್ತೆ ಕಿಲ್ಲಾದಿಂದಾಗಿ ನಮ್ಮ ಗದ್ದೆ ಮಠತನ ಹೋಗಿ ಮತ್ತೆ ಬಸವೇಶ್ವರ ಟೆಂಪಲ್ಗೆ ವಾಪಸ್ ಆಗ್ತಾರೆ। ಮತ್ತು ಸಾಯಂಕಾಲದಲ್ಲಿ ನಮ್ಮ ಪ್ರಾಣೇಶ್ ಸಾಂಸ್ಕೃತಿಕ ಕಾರ್ಯಕ್ರಮ ನಗಿಸುವ ಮನುಷ್ಯ ನಮ್ಮ ಪ್ರಾಣೇಶ್ ಏನಿದ್ದಾರೆ ಅವ್ರದಿಂದ ಕಾರ್ಯಕ್ರಮ ಇದೆ ತೇರ್ ಮೈದಾನದಲ್ಲಿ ರಾತ್ರಿ 8ರಿಂದ 11ರವರೆಗೆ। ಇದು 1ನೇ ತಾರೀಕು। 2ನೇ ತಾರೀಕಿಗೆ ಮುಂಜಾನೆ 7:15ಗೆ ಕುಸ್ತಿ ಕಾರ್ಯಕ್ರಮ ತೇರ್ ಮೈದಾನದಲ್ಲಿ, ಅದು ಅವತ್ತಿನ ಮುಂಜಾನೆ ಕಾರ್ಯಕ್ರಮ। ಮತ್ತು ಅಲ್ಲಿಂದ ಸಾಯಂಕಾಲ 5 ಗಂಟೆಗೆ ಮತ್ತೆ ನಂದಿ ಪೂಜೆ ಮಾಡಿ ಅವತ್ತಿನ ದಿವಸ ಮೆರವಣಿಗೆ ದಿಂದಾಗಿ ಪರಸ್ಕಟ್ಟೆ ಕಿಲ್ಲಾದಿಂದಾಗಿ ಅವತ್ತು ಬಂದು ಥೇರ್ ಮೈದಾನದಲ್ಲಿ ರಾತ್ರಿ 12ವರೆಗೆ ಥೇರ್ ಮೈದಾನದಲ್ಲಿ ಥೇರ್ ಕಾರ್ಯಕ್ರಮ ಇದೆ। ಸಾಂಸ್ಕೃತಿಕ ಕಾರ್ಯಕ್ರಮನೂ ಅವತ್ತು 2ನೇ ತಾರೀಕಿಗೆ ಅವತ್ತು ಮಧ್ಯಾಹ್ನ ಕಾರ್ಯಕ್ರಮ ಈಗ ಹಿಂಗೆ 3 ದಿನ ಕಾರ್ಯಕ್ರಮ 30, 1, 2 ಇವು 3 ದಿವಸ ಕಾರ್ಯಕ್ರಮ। ದೀಪದ ಅಲಂಕಾರನೂ ಮಾಡ್ತಾ ಇದ್ದೀವಿ। ಇದು ಸಿಟಿ ಅಲಂಕಾರ ಪೂರ್ತಿ ಹೆಚ್ಚು ಕಮ್ಮ ತಿಪ್ರಾನ್ದಿಂದ ಕಿಲ್ಲಾವರೆಗೆ ಪ್ರತಿಗೆ ಎಲ್ಲ ಸಿಟಿ ಅಲಂಕಾರ ಸಿಟಿ ಅಲಂಕಾರ ಅದೊಂದು ನೋಡೋ ಸಲುವಾಗಿ ಎಲ್ಲರಿಗೆ ಏನು ಸಾಯಂಕಾಲ ಸ್ವಲ್ಪ ಬಸವ ಕಲ್ಯಾಣ ಅಂದ್ರೆ ಪೂರ ಮೈಸೂರು ದಸರಾ ನೋಡಿದಂಗೆ ಆ ಕಾರ್ಯಕ್ರಮ ಬಸವೇಶ್ವರ ಜಾತ್ರಾ ಕಾರ್ಯಕ್ರಮ ಇದೆ। ಎಲ್ಲರೂ ಇದಕ್ಕೆ ಸಹಕರಿಸಬೇಕು, ಬಂದು ನೋಡಿ ಬಸವಣ್ಣವ್ರ ಆಶೀರ್ವಾದ ತೊಗೋಬೇಕು, ಆನಂದ ತೊಗೋಬೇಕು ಅಂತೇಳಿ ಎಲ್ಲರಿಗೂ ವಿನಂತಿ ಮಾಡಿ ಕಡೆ ದಾಸೋಹ ನಡೀತಾ ಇದೆ। ಒಂದು IT ಕಾಲೇಜ್ ತೇರ್ ಮೈದಾನ ಪಕ್ಕದಲ್ಲಿ IT ಕಾಲೇಜ್ದಲ್ಲಿ ಪರಸ್ಕಟ್ಟೆಯಲ್ಲಿ ಅವರು ಬಸವೇಶ್ವರದು ರೂಟಿನ್ ದಾಸೋಹದಲ್ಲಿ 3 ದಿವಸ ಕಂಟಿನ್ಯೂಸ್ ದಾಸೋಹ ಇರ್ತದೆ। ಯಾವಾಗಲೂ ಹೋಗಿ ಊಟ ಮಾಡಿ ಎಲ್ಲರೂ ಪ್ರಸಾದ ಹೋಗ್ಬೋದು।